ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಈ ವರ್ಷ ನಾನು ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಗೋವಾಗೆ ಹೋಗಿದ್ದೆ. ಸೊ ಗೋವಾ ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ನನಗಂತೂ ಈ ವರ್ಷ ಬರ್ಡೇ ಸೆಲೆಬ್ರೇಷನ್ ಮರೆಯೋಕ್ಕೆ ಗೋವಾದಲ್ಲಿ ಕಳೆದ 3 ದಿನನೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಮರೆಯೋಕ್ಕಾಗದೇ ಇರುವಂಥ ದಿನಗಳು ಅಂತಾನೆ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ಫಸ್ಟ್ ಡೇ 1 ಇಂದ ಡೇ 3 ವರ್ಗೂ ತುಂಬ ಚೆನ್ನಾಗಿ ಅನಿಸ್ತು. ತುಂಬ ಅಂದರೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಹಾಗೆ ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು ಈ ರೀತಿ ಎಲ್ಲ ಅನಿಸ್ತಾ ಇತ್ತು. ನಂಗಂತೂ ತುಂಬಾ ಇಷ್ಟ ಆಯಿತು ಗೋವಾ. ನಂಗೆ ತುಂಬಾ ಇಷ್ಟ ಆಯಿತು. ಜಾಸ್ತಿ ಪ್ಲೇಸ್ ಎಲ್ಲ ಸುತ್ತಾಡಕ್ಕೆ ಹೋಗಲಿಲ್ಲ, ಯಾಕಂತಂದರೆ ಅಷ್ಟೊಂದು ಟೈಮ್ ಇತ್ತು. ಬಟ್ ಏನಾಯಿತು ಅಂತ ನೆಕ್ಸ್ಟ್ ಬ್ಲಾಗ್, ಬೇರೆ ಪ್ಲೇಸ್ ಎಲ್ಲ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಏನಾಯಿತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ನನಗಂತೂ ಇನ್ನೂ ಆ ದಿನಗಳನ್ನ ನೆನಪು ಮಾಡ್ಕೊಂಡ್ರೆ ನನಗಂತೂ ಇನ್ನೂ ಖುಷಿ ಆಗುತ್ತೆ. ಇನ್ನೊಂದ್ಸತಿ ಹೋಗಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನೂ ಎಂಜಾಯ್ ಮಾಡ್ಬೋದಿತ್ತು ಅಂತಲೂ ಕೂಡ ಅನಿಸ್ತು. ಎವ್ರಿ ವೆಕೇಷನ್ಗೆ ಹೋಗೋಕ್ಕೆ ಮುಂಚೆ ನಾನು ಮಾಡ್ತೀನಿ ಶಾಪಿಂಗು. ಸೊ ಇವಾಗ ನಾನು ನನ್ನ ಬರ್ಡೇ ಶಾಪಿಂಗ್ ಅಂತ ಬಂದಿದ್ವಿ. ನಾನು ಮದುವೆ ಆದಾಗಿಂದ ನಾನು ಆನ್ಲೈನೇ ಶಾಪಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದೇ ನನಗೆ ಬೆಸ್ಟ್ ಅನಿಸುತ್ತೆ. ನನಗಿಂತ ಇವರೇ ಇಬ್ಬರು ಶಾಪಿಂಗ್ ಜಾಸ್ತಿ ಮಾಡಿದ್ದು. ಆ್ಯಂಡ್ ಕೇಕ್ ಕೂಡ ತೊಗೊಂಡ್ವಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇವತ್ತು ಔಟ್ಸೈಡ್ ಹೋಗಿ ಆ್ಯಂಡ್ ಶಾಪಿಂಗ್ ಮಾಡಿ ಚೆನ್ನಾಗಿ ಸುತ್ತಾಡ್ಕೊಂಡೆಲ್ಲ ಬಂದು ಮನೆಗೆ ಬಂದು ಸೆಲೆಬ್ರೇಷನ್ ಮಾಡಿದ್ವಿ ವ್ಯಾಲೆಂಟೈನ್ಸ್ ಡೇದು. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇದು ಮತ್ತು ನನ್ನ ಬರ್ಡೇಗೂ ಬರೀ 2 ಡೇಸ್ ಅಷ್ಟೇ ಡಿಫ್ರೆನ್ಸ್ ಇರೋದ್ರಿಂದ ಜಾಸ್ತಿ ಏನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಜಸ್ಟ್ ಈ ರೀತಿ ಅಂತೂ ಸೆಲೆಬ್ರೇಷನ್ ಅಂತೂ ಮಾಡ್ತೀವಿ. ಆ್ಯಂಡ್ ಬರ್ಡೇಗಂತೂ ವೆಕೇಷನ್ ಪ್ಲ್ಯಾನ್ ಮಾಡ್ತೀವಿ. ಜಾಸ್ತಿ ಡಿಫ್ರೆನ್ಸ್ ಅಂತೂ ಇರೋದಿಲ್ಲ. ಆ್ಯಂಡ್ 14th to 15th 16th ಈ ರೀತಿ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಆವಾಗವಾಗ. ಅಂದರೆ 14th ಸ್ಯಾಟರ್ಡೆ ಸಂಡೇ ಈ ರೀತಿ ಬಂದರೆ ಆವಾಗನೇ ಹೋಗಿ ಅಲ್ಲೇ ಬೇರೆ ಊರಲ್ಲೇ ಸೆಲೆಬ್ರೇಷನ್ ಮಾಡ್ತೀವಿ. ಆ್ಯಂಡ್ ಇವನ್ ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಈ ಸತಿ ಗೋವಾ ಪ್ಲ್ಯಾನ್ ಮಾಡಿದ್ವಿ. ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ ಮದುವೆ ಆದಮೇಲಿಂದನೂ ಗೋವಾಕ್ಕೆ ಹೋಗೋಣ ಅಂತೇಳಿ. ಆ್ಯಕ್ಚುಲಿ ಅದು ನಮ್ಮ ಊರ ಹತ್ರನೇ ಇದೆ, ಅಂದರೆ ನನ್ನ ನೇಟಿವ್ ಹತ್ರನೇ. ಬಟ್ ನಂಗೆ ಹೋಗೋಕ್ಕಾಗಿರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಜೊತೆನೇ ಹೋಗಬೇಕು ಅಂತ ಇತ್ತು. ಆ್ಯಂಡ್ ಫೈನಲಿ ಇವಾಗ ಹೋಗ್ತಾ ಇದ್ವಿ. ಆ್ಯಂಡ್ ಒಂದು ಬರ್ಡೇ ಶೂಟ್ ಕೂಡ ಮಾಡಿದೆ ನಾನು. ಹಾಗೆ ಒಂದು ಫಿಶ್ದು ಒಂದು ಡ್ರೆಸ್ ಕೂಡ ರೆಡಿ ಮಾಡಿದೆ. ನೈಟ್ 2 ಗಂಟೆ ಆಗಿತ್ತು. ಇದನ್ನೆಲ್ಲ ಸ್ಟಿಚ್ ಮಾಡಿ 2:30 ಕರೆಕ್ಟಾಗಿ 2:30 ಆಗಿತ್ತು. ಎಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿ ಅದಾದಮೇಲೆ ಇವಳು ನಾಳೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಒಂದು ಬ್ಯಾಗ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ಲು. ಅದರಲ್ಲಿ ಏನೇನಿದೆ ನೋಡಿ. ಸೊ ಇದನ್ನೆಲ್ಲ ಐಟಮ್ಸ್ ಹಾಕಿ, ಅಂದರೆ ಹೇಳ್ತೀನಿ ಮುಂಚೆನೇ ನಾಳೆ ಹೋಗೋದಿದೆ ಸ್ವಲ್ಪ ರೆಡಿ ಆಗಿರುವ ಅಂತ ಹೇಳ್ತೀನಿ. ಸೊ ಅವಳು ಏನು ಬೇಕೋ ಅದೆಲ್ಲ ತೊಗೊಂಡು ಇಟ್ಕೋತಾಳೆ. ಇವನ್ ನನಗೇನು ಬೇಕು ಆ್ಯಂಡ್ ಅವ್ರ ಅಪ್ಪನಿಗೆ ಏನು ಬೇಕೋ ಅದೆಲ್ಲನೂ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಕೊಂಡಿರ್ತಾಳೆ. ಸೊ ಆಲ್ಮೋಸ್ಟ್ ನಾನು ಏನೇನು ತೊಗೊಂಡು ಹೋಗ್ತೀನಿ ಯಾವಾಗಲೂ. ಸೊ ಅದೆಲ್ಲ ಐಟಮ್ಸು ಇಟ್ಟಿದ್ದಾಳೆ. ಅವ್ಳ ಬ್ಯಾಗಲ್ಲಿ ಇಟ್ಟಿದ್ದಾಳೆ, ಒಂದು ಮಿನಿ ಕ್ಯೂಟ್ ಬ್ಯಾಗಲ್ಲಿ ಇಟ್ಟಿದ್ದಾಳೆ. ಆ್ಯಂಡ್ ಇವನ್ ಸೋಪು, ಶಾಂಪೂಸು, ಹಾಗೆ ಮತ್ತು ಬ್ರಷ್ ಇದೆಲ್ಲ ಕೂಡ ಇಡ್ತಾಳೆ. ಸೊ ತಾನೇ ಓಡಾಡಿ ಫುಲ್ ಏನೇನು ಬೇಕೋ ಅದೆಲ್ಲನೂ ಇಟ್ಬಿಡ್ತಾಳೆ. ನನಗೆ ಎಕ್ಸ್ಟ್ರಾ ಕೆಲಸ ಇರೋದಿಲ್ಲ. ಸೊ ನಾಳೆ ಹೋಗೋದಿದೆ ಊರಿಗೆ ಅಂತ ಹೇಳ್ಬಿಡ್ಬೇಕು ಅಷ್ಟೇ, ಎಲ್ಲ ಇಡ್ತಾಳೆ. ಅದಾದಮೇಲೆ ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬ ಇತ್ತು. ಸೊ ಅದನ್ನೆಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ವಿ. 14th ಬಿಡೋಕ್ಕಾಗಲಿಲ್ಲ, ಬಿಕಾಸ್ ಹಬ್ಬ ಇದೆ ಅಂತ ಹೇಳಿ ಅವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿಯೇ ಹೋದ್ವಿ ಅಂತಲೇ ಹೇಳ್ಬೋದು. ಆರಾಮಾಗಿ ಮಧ್ಯಾಹ್ನ ಬಿಟ್ವಿ. ಮಾರ್ನಿಂಗ್ ಬೇಗ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ 4 ಗಂಟೆ ಆಯಿತು. ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಲೇಟೇನೇ ಆಯಿತು. ಲೇಟಾಗಿ ಎದ್ವಿ. ಧಾರವಾಡದಲ್ಲಿ ಬಿಗ್ ಮಿಶ್ರಾದಲ್ಲಿ ಸ್ವಲ್ಪ ಏನಾದರೂ ತಿಂದ್ಕೊಂಡು ಮತ್ತೆ ಮುಂದೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ನೈಟ್ ರೈಡ್ ಅಂತೂ ನನಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಸ್ವಲ್ಪ ಬೆಳಕಲ್ಲಿದ್ದರೆ ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ಟೀ ಕುಡಿದ್ವಿ ಮಧ್ಯದಲ್ಲಿ ಇನ್ನೇನು. ಸೊ ನಮ್ಮ ಮಮ್ಮಿ ಇನ್ನೂ 12 ಗಂಟೆ ಆಗಿರಲಿಲ್ಲ, ವಿಶ್ ಮಾಡೋಕ್ಕೆ ಫೋನ್ ಮಾಡಿ ಹೇಳಿದ್ನಲ್ಲ ನಮ್ಮ ಊರ ಹತ್ರನೇ ಇದೆ ಗೋವಾ ಅಂತ ಹೇಳಿ. ಬಟ್ ಅಲ್ಲಿಂದ ಅಂದರೆ ಸ್ವಲ್ಪ ನಿಯರ್ ಆಗುತ್ತೆ. ಅಲ್ಲಿಂದ ನಮ್ಮ ಮಮ್ಮಿ ಅಪ್ಪ ಅಂತ ತುಂಬ ಸತಿ ಹೋಗಿದ್ದಾರೆ. ಅವ್ರ ಜೊತೆ ಹೋಗೋ ಅವಕಾಶಗಳು ಎಷ್ಟೊಂದು ಇದ್ವು. ಬಟ್ ನಾವು ಹೋಗೋಕ್ಕಾಗಲಿಲ್ಲ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅವ್ರು ಪ್ರತಿ ಸತಿ ಹೋಗಬೇಕಾದಾಗೂ ನಮ್ಮ ಎಕ್ಸಾಮ್ಸ್ ಏನೋ ಒಂದು ಇರ್ತಾ ಇತ್ತು. ಹಾಗಾಗಿ ಕ್ಯಾನ್ಸಲ್ ಆಗ್ತಾ ಇತ್ತು. ನಮ್ಮ ಮನೇಲಿ ಟ್ರಿಪ್ ಅಂದರೆ ಜಾಸ್ತಿನೇ ಹೋಗ್ತಾ ಇದ್ವಿ. ಚಿಕ್ಕವರಿದ್ದಾಗಂತೂ ಇನ್ನೂ ಜಾಸ್ತಿ ಇರ್ತಾ ಇತ್ತು. ನಮ್ಮ ಮಮ್ಮಿ ಅಪ್ಪ ಅದಾದಮೇಲೆ ಅಂತೂ ನಮ್ಮ ಮಮ್ಮಿ ಅಪ್ಪ ಜಾಸ್ತಿ ಹೋಗ್ತಾಯಿದ್ರು. ಗೋವಾ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ನೋಡಿದರೆ ಯಾರು ಒಬ್ಬರು ಮಲ್ಕೊಂಡೇ ಇಲ್ಲ. ಫುಲ್ ಅಂದರೆ ಇನ್ನು ಇವಾಗ 8 ಗಂಟೆ ಆಗಿದೆ ಅನ್ನೋ ಥರ ಸುತ್ತಾಡ್ತಾ ಇದ್ರು. ಫುಲ್ಲೆಲ್ಲ ರೌಂಡ್ ಹಾಕಿ ನಾವು ಇವತ್ತು ಕಾರಲ್ಲೇ ಮಲ್ಕೊಂಡ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಒಂದು ರೂಮ್ ಸಿಕ್ತು ಅಂತ ಹೇಳಿ ಬಂದ್ವಿ. ರೂಮ್ ಒಳಗಡೆನೇ ಚೆನ್ನಾಗಿತ್ತು. ಬಟ್ ನಂಗೆ ಔಟ್ಸೈಡೆಲ್ಲ ತುಂಬ ನನಗೆ ಇಷ್ಟ ಆಗಲಿಲ್ಲ. ಮನೆ ಹೊರಗಡೆ ಕ್ಲೀನಾಗಿರಲಿಲ್ಲ. ಸೊ ನನಗೆ ಇದು ಇಷ್ಟ ಆಗಲಿಲ್ಲ ಅಂತ ನಾನು ಬೇಡ ಅಂತ ಹೇಳಿಬಿಟ್ಟೆ. ನಿನ್ನೆ ದಿನ ಅಂತೂ ಕಾರಲ್ಲೇ ಮಲ್ಕೊಂಡಿದ್ವಿ 3 ಜನ. ಅದೊಂಥರ ಚೆನ್ನಾಗಿ ಅನಿಸ್ತು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಬೀಚ್ಗೆ ಹೋಗೋಣ.
ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.